ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ದೇವಿ ಗಾಯತ್ರಿ ಮಂತ್ರದ ಬಗ್ಗೆ. ಈ ವಿಡಿಯೋದಲ್ಲಿ ದೇವಿಯ ಗಾಯತ್ರಿ ಮಂತ್ರದ ಪಠನೆ, ಅದರ ಅರ್ಥ ಮತ್ತು ಆ ಮಂತ್ರದ ಲಾಭಗಳ ಬಗ್ಗೆ ತಿಳಿಯೋಣ. ದುರ್ಗಾ ಗಾಯತ್ರಿ ಮಂತ್ರವು ಹೀಗಿದೆ: ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಾ ಪ್ರಚೋದಯಾತ್. ಮಂತ್ರದ ಅರ್ಥ: ಈ ಮಂತ್ರದಲ್ಲಿ ತಾಯಿ ದುರ್ಗೆಯನ್ನು ಕಾತ್ಯಾಯಿನಿ ಎಂಬ ಹೆಸರಿನೊಂದಿಗೆ ಕರೆಯಲಾಗಿದೆ. ದೇವಿ ಪಾರ್ವತಿ ಕಾತ್ಯಾಯನ ಋಷಿಗಳ ಆಶ್ರಮದಲ್ಲಿ ಜನಿಸಿದಳು. ಋಷಿ ಕಾತ್ಯಾಯನನು ಆದಿಪರಾಶಕ್ತಿಯನ್ನು ತನ್ನ ಮಗಳಾಗಿ ಹೊಂದಲು ಮಹಾ ತಪಸ್ಸು ಮಾಡಿದರು. ಅವಳು ಸರ್ವವ್ಯಾಪಿ. ಅವಳು ಕನ್ಯಾಕುಮಾರಿ, ಅಂದರೆ ಹುಡುಗಿಯರಲ್ಲಿ ರಾಜಕುಮಾರಿ ಎಂದರ್ಥ. ಅವಳು ನಮಗೆ ಧ್ಯಾನ ಮಾಡಲು ಶಕ್ತಿಯನ್ನು ನೀಡುತ್ತಾಳೆ. ನಾವು ಅವಳ ಮುಂದೆ ನಮಸ್ಕರಿಸೋಣ ಮತ್ತು ನಮಗೆ ಆಶೀರ್ವಾದ ಮತ್ತು ಸ್ಫೂರ್ತಿ ನೀಡುವಂತೆ ಪ್ರಾರ್ಥಿಸೋಣ. ದುರ್ಗಾ ಗಾಯತ್ರಿ ಮಂತ್ರವು ಅನೇಕ ರೂಪಗಳಲ್ಲಿ ರಚಿಸಿದ್ದಾರೆ. ಅದರಲ್ಲಿ ಈ ಗಾಯತ್ರಿ ಮಂತ್ರವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇತರ ದುರ್ಗಾ ಗಾಯತ್ರಿ ಮಂತ್ರದ ರೂಪಗಳು ಇಲ್ಲಿವೆ: ಓಂ ಗಿರಿಜಾಯೇ ವಿದ್ಮಹೇ ಶಿವಪ್ರಿಯಾಯ ಧೀಮಹಿ ತನ್ನೋ ದುರ್ಗಾ ಪ್ರಚೋದಯಾತ್. ಓಂ ಮಹಾದೇವ್ಯೈ ಚ ವಿದ್ಮಹೇ ದುರ್ಗಾಯೇ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ದುರ್ಗಾ ದೇವಿಯು ಬ್ರಹ್ಮಾಂಡದ ತಾಯಿ ಮತ್ತು ಪ್ರಪಂಚದ ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶಕ್ಕೆ ಅವಳು ಜವಾಬ್ದಾರಳು ಎಂದು ನಂಬಲಾಗಿದೆ. ಅನಾದಿ ಕಾಲದಿಂದಲೂ ಆಕೆಯನ್ನು ಪೂಜಿಸಲಾಗುತ್ತಿದೆ, ಏಕೆಂದರೆ ಅವಳು ಪರಮಾತ್ಮನ ಪರಮಶಕ್ತಿಯಾಗಿದ್ದಾಳೆ. ಆಕೆಯ ಶಕ್ತಿಯನ್ನು ಹಲವಾರು ಗ್ರಂಥಗಳು, ವೇದಗಳು, ಉಪನಿಷತ್ತುಗಳು ಮತ್ತು ಸಂಹಿತೆಗಳಲ್ಲಿ ವಿವರಿಸಲಾಗಿದೆ. ಸಂಸ್ಕೃತದಲ್ಲಿ ದುರ್ಗಾ ಎಂಬ ಪದವು ಕೋಟೆ ಅಥವಾ ಅತಿಕ್ರಮಿಸಲು ಕಷ್ಟಕರವಾದ ಸ್ಥಳ ಎಂದರ್ಥ. ದುರ್ಗದ ಇನ್ನೊಂದು ಅರ್ಥವೆಂದರೆ ದುರ್ಗತಿ ನಾಶಿನಿ. ಇದರ ಅರ್ಥ ಸಂಕಟಗಳನ್ನು ನಿವಾರಿಸುವವಳು ಎಂದು. ಹೀಗಾಗಿ ದುರ್ಗಾ ದೇವಿಯು ತನ್ನ ಭಕ್ತರನ್ನು ಗ್ರಹಗಳ ದುಷ್ಪರಿಣಾಮಗಳಿಂದ ರಕ್ಷಿಸುತ್ತಾಳೆ ಮತ್ತು ಅವರ ಎಲ್ಲ ದುಃಖಗಳನ್ನು ತಕ್ಷಣವೇ ತೆಗೆದುಹಾಕುತ್ತಾಳೆ ಎಂದು ಹಿಂದೂಗಳು ನಂಬುತ್ತಾರೆ. ಕಾಳಿ, ಅಂಬಿಕಾ, ಲಲಿತಾ, ಭಗವತಿ, ಭವಾನಿ, ಗೌರಿ, ರಾಜೇಶ್ವರಿ ಮುಂತಾದ ದುರ್ಗೆಯ ಹಲವಾರು ಅವತಾರಗಳು ಮತ್ತು ರೂಪಗಳಿವೆ. ದೇವಿ ದುರ್ಗಾ ಎಲ್ಲ ದೈವಿಕ ಜೀವಿಗಳ ಏಕೈಕ ಶಕ್ತಿ. ಅವಳು ಎಲ್ಲ ಭೌತಿಕ ಗುಣಲಕ್ಷಣಗಳನ್ನು ಮತ್ತು ರಾಕ್ಷಸ ಮಹಿಷಾಸುರನ ಕೊಲ್ಲಲು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾಳೆ. ಆಕೆಯ 9 ರೂಪಗಳಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಹೆಣ್ಣಿನ ವಿವಿಧ ಹಂತಗಳನ್ನು ಪ್ರತಿನಿಧಿಸುತ್ತದೆ. ದುರ್ಗಾ ಗಾಯತ್ರಿ ಮಂತ್ರವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜ್ಯ ಮತ್ತು ಬಹುಶಃ ಅತ್ಯಂತ ಅಭ್ಯಾಸ ಮಾಡುವ ಮಂತ್ರಗಳಲ್ಲಿ ಒಂದಾಗಿದೆ. ದುರ್ಗಾ ಗಾಯತ್ರಿ ಮಂತ್ರವನ್ನು ದುರ್ಗಾ ದೇವಿಯನ್ನು ವಿಶೇಷವಾಗಿ ದುರ್ಗಾ ನವರಾತ್ರಿ ಅಥವಾ ದುರ್ಗಾ ಪೂಜೆಯ ಸಮಯದಲ್ಲಿ ದುರ್ಗಾ ದೇವಿಯನ್ನು ಆಹ್ವಾನಿಸಲು ಬಳಸಲಾಗುತ್ತದೆ. ದುರ್ಗಾ ಗಾಯತ್ರಿ ಮಂತ್ರವು ದುರ್ಗಾ ದೇವಿಗೆ ಸಮರ್ಪಿತವಾದ ಪವಿತ್ರ ಮಂತ್ರವಾಗಿದೆ. ಅವಳ ಶಕ್ತಿ ಮತ್ತು ರಕ್ಷಣಾತ್ಮಕ ಶಕ್ತಿಗೆ ಹೆಸರುವಾಸಿಯಾಗಿದೆ. ಮಂತ್ರದಲ್ಲಿನ ಪದಗಳು ಕೇವಲ ಪದಗಳ ಗುಂಪಲ್ಲ, ಆದರೆ ನಮ್ಮ ಜೀವನದಲ್ಲಿ ಮಹತ್ವದ ರೂಪಾಂತರವನ್ನು ತರಬಲ್ಲ ಆಧ್ಯಾತ್ಮಿಕ ಸಾಧನವಾಗಿದೆ. ಈ ಮಂತ್ರವನ್ನು ಪಠಿಸುವ ಮೂಲಕ ದೇವಿಯು ನಮಗೆ ಧೈರ್ಯ, ಸ್ಫೂರ್ತಿ ಮತ್ತು ಶಕ್ತಿಯನ್ನು ಅನುಗ್ರಹಿಸುತ್ತಾಳೆ. ಈ ಮಂತ್ರದ ಶಕ್ತಿಯು ನಾವು ಅದರಲ್ಲಿ ಹಾಕುವ ಉದ್ದೇಶ ಮತ್ತು ಭಾವನೆಯಾಗಿದೆ. ನಾವು ಮಂತ್ರದಲ್ಲಿನ ಪದಗಳನ್ನು ಜಪಿಸುವಾಗ ಅಥವಾ ಯೋಚಿಸುವಾಗ ನಾವು ಅದನ್ನು ಭಕ್ತಿಯಿಂದ ತುಂಬಿದ ಹೃದಯದಿಂದ ಮತ್ತು ಜ್ಞಾನೋದಯವನ್ನು ಪಡೆಯುವ ಮನಸ್ಸಿನಿಂದ ಮಾಡಬೇಕು. ಈ ಮಂತ್ರವು ದೈವಿಕತೆಗೆ ಸೇತುವೆಯಾಗಿದೆ, ಆಂತರಿಕ ಶಾಂತಿ ಮತ್ತು ವೈಯಕ್ತಿಕ ಸಬಲೀಕರಣದ ಮಾರ್ಗವಾಗಿದೆ. ಪ್ರತಿ ಬಾರಿ
ನಾವು ಈ ಮಂತ್ರವನ್ನು ಪಠಿಸುವಾಗ ನಾವು ದುರ್ಗಾದೇವಿಯ ದೈವಿಕ ಸಾರವನ್ನು ನಮ್ಮ ಜೀವನದಲ್ಲಿ ಆಹ್ವಾನಿಸುತ್ತೀವಿ. ಈ ಮಂತ್ರವನ್ನು ಪಠಿಸುವುದು ದೇವಿಯ ಶಕ್ತಿ, ಬುದ್ಧಿವಂತಿಕೆ ಮತ್ತು ರಕ್ಷಣೆಯನ್ನು ಸ್ವೀಕರಿಸಿದಂತೆ. ಈ ಮಂತ್ರವು ನಮ್ಮ ಒತ್ತಡದ ದಿನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ, ಮಾನಸಿಕ ಸ್ಪಷ್ಟತೆ ಅಥವಾ ಶಾಂತಿಯ ಕ್ಷಣವನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ. ದುರ್ಗಾ ಗಾಯತ್ರಿ ಮಂತ್ರವು ಸಮಯರಹಿತ ಪರಿಹಾರವನ್ನು ನೀಡುತ್ತದೆ. ಇದನ್ನು ಪಠಿಸುವವರಿಗೆ ಸ್ಪಷ್ಟತೆ, ರಕ್ಷಣೆ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಇನ್ನು ಈ ದುರ್ಗಾ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಆಗುವ ಲಾಭಗಳ ಬಗ್ಗೆ ತಿಳಿಯೋಣ. ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವ ಮೂಲಕ ನಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ನಾವು ಹೆಚ್ಚು ಸ್ಪಷ್ಟವಾಗಿ ಯೋಚಿಸಲು ಮತ್ತು ಚುರುಕಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಮಂತ್ರವು ನಮ್ಮಲ್ಲಿ ಆಂತರಿಕ ಶಾಂತಿಯನ್ನು ತರುತ್ತದೆ. ಇದು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ದುರ್ಗಾ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ದೈವಿಕ ಶಕ್ತಿಯೊಂದಿಗೆ ನಮ್ಮನ್ನು ಸಂಪರ್ಕಿಸುತ್ತದೆ. ದುರ್ಗಾ ದೇವಿಯು ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುತ್ತಾಳೆ. ಈ ಮಂತ್ರವನ್ನು ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ಕೆಟ್ಟ ಕಂಪನಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಎಂದು ನಂಬಲಾಗಿದೆ. ಈ ಮಂತ್ರವು ನಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಈ ಮಂತ್ರವು ನಮ್ಮ ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಕಾರ್ಯಗಳು ಮತ್ತು ಗುರಿಗಳ ಮೇಲೆ ಕೇಂದ್ರೀಕರಿಸಲು ಸುಲಭವಾಗುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತದೆ, ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಸಮಯದಲ್ಲಿ ಅಥವಾ ಮುಂಜಾನೆ ಮತ್ತು ಮುಸ್ಸಂಜೆಯ ಶಾಂತಿಯುತ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸಿ. ಈ ಮಂತ್ರವನ್ನು ಪಠಿಸಲು ಶಾಂತವಾದ ಸ್ಥಳವನ್ನು ಹುಡುಕಿ ಮತ್ತು ಆ ಧನಾತ್ಮಕ ಶಕ್ತಿಯನ್ನು ಪಡೆಯಲು ಅದೇ ಸ್ಥಳದಲ್ಲಿ ಈ ಮಂತ್ರವನ್ನು ಪಠಿಸುವುದನ್ನು ಮುಂದುವರಿಸಿ. ಈ ಮಂತ್ರವನ್ನು ಪಠಿಸುವಾಗ ಪ್ರಶಾಂತ ವಾತಾವರಣವನ್ನು ಸೃಷ್ಟಿಸಲು ನೀವು ದೀಪ ಅಥವಾ ಧೂಪವನ್ನು ಬೆಳಗಿಸಬಹುದು. ಮಂತ್ರದ ಪ್ರತಿಯೊಂದು ಪದವನ್ನು ಸರಿಯಾಗಿ ಉಚ್ಚರಿಸಿ. ನಿಮ್ಮ ಬೆನ್ನನ್ನು ನೇರವಾಗಿ ಇರಿಸಿ ಆರಾಮಾಗಿ ಕುಳಿತುಕೊಳ್ಳಿ. ಇದು ನಿಮ್ಮ ಮನಸ್ಸನ್ನು ಇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ನೀವು ನೆಲದ ಮೇಲೆ ಅಥವಾ ಕುರ್ಚಿಯ ಮೇಲೆ ಕುಳಿತುಕೊಳ್ಳಬಹುದು. ಈ ಮಂತ್ರವನ್ನು ಸ್ಪಷ್ಟ ಉದ್ದೇಶದಿಂದ ಪಠಿಸಿ. ನೀವು ಜಪವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಮನಸ್ಸನ್ನು ತೆರವುಗೊಳಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನೀವು ಮಂತ್ರವನ್ನು ಪಠಿಸಲು ಪ್ರಾರಂಭಿಸುವ ಮೊದಲು ಒಂದು ಉದ್ದೇಶವನ್ನು ಹೊಂದಿಸಿ. ಅದು ಶಾಂತಿ, ಬುದ್ಧಿವಂತಿಕೆ ಅಥವಾ ರಕ್ಷಣೆಗಾಗಿ ಆಗಿರಬಹುದು. ಭಾವನೆ ಮತ್ತು ಭಕ್ತಿಯಿಂದ ಮಂತ್ರವನ್ನು ಪುನರಾವರ್ತಿಸಿ. ಈ ಮಂತ್ರವನ್ನು ಪಠಿಸುವುದು ದೇವಿಯ ದರ್ಶನ ಮತ್ತು ಆಳವಾದ ಭಕ್ತಿಗೆ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ನೀವು ಈ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಮೌನವಾಗಿ ಅಥವಾ ಜೋರಾಗಿ ಪಠಿಸಬಹುದು. ಈ ಮಂತ್ರವನ್ನು 11, 21, 48, 108 ಅಥವಾ 1008 ಬಾರಿ ಜಪಿಸಬಹುದು. ರುದ್ರಾಕ್ಷಿ ಮಾಲೆ ಅಥವಾ ಸ್ಫಟಿಕ ಮಾಲೆ ಬಳಸಿ ಮಂತ್ರವನ್ನು ಪಠಿಸಬಹುದು. ಪ್ರತಿದಿನ ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಎಲ್ಲ ಭಯಗಳು ದೂರವಾಗುತ್ತವೆ. ಈ ಮಂತ್ರವನ್ನು ಪಠಿಸುವುದರಿಂದ ರಾಹು ಗ್ರಹದ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ. ಮಂತ್ರವನ್ನು ಬಯಕೆಯ ನೆರವೇರಿಕೆ ಮತ್ತು ಆಸೆ ಈಡೇರಿಕೆಗಾಗಿ ಬಳಸಲಾಗುತ್ತದೆ. ಆಧ್ಯಾತ್ಮಿಕ ಅನ್ವೇಷಕರು ಈ ಮಂತ್ರವನ್ನು ಪಠಿಸುವ ಮೂಲಕ ತಮ್ಮ ಅಜ್ಞಾನವನ್ನು ತೊಡೆದು ಹಾಕಬಹುದು ಮತ್ತು ಜ್ಞಾನವನ್ನು ಪಡೆಯಬಹುದು. ಈ ಮಂತ್ರವು ಲೌಕಿಕ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಮತ್ತು ಮೋಕ್ಷ ಅಥವಾ ವಿಮೋಚನೆಯನ್ನು ಬಯಸುವವರಿಗೆ ಸಹಾಯ ಮಾಡುತ್ತದೆ. ಮಂಗಳವಾರ ಮತ್ತು ಶುಕ್ರವಾರದಂದು ಈ ಮಂತ್ರವನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಮಂತ್ರವನ್ನು ಪಠಿಸುವ ವ್ಯಕ್ತಿಯು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ದಿನದ ಎಲ್ಲ ಆಹಾರ ನೈವೇದ್ಯಗಳು ಕೆಂಪು ಬಣ್ಣದಾಗಿರಬೇಕು. ಎಲ್ಲ ಆಹಾರ ನೈವೇದ್ಯಗಳನ್ನು ಗೋವಿಗೆ ಅರ್ಪಿಸಬೇಕು. ಶುದ್ಧ ಸಾಸುವೆ ಅಥವಾ ಎಳ್ಳಿನ ಎಣ್ಣೆಯನ್ನು ಬಳಸಿ ದೀಪವನ್ನು ಬೆಳಗಿಸಿ ಮಂತ್ರವನ್ನು ಪಠಿಸಿ. ಈ ಮಂತ್ರವನ್ನು ಪಠಿಸುವುದು ಆಂತರಿಕ ಶಾಂತಿಯನ್ನು ತರುತ್ತದೆ, ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ದೈವಿಕ ತಾಯಿಗೆ ಭಕ್ತಿಯನ್ನು ಬೆಳೆಸುತ್ತದೆ ಎಂದು ನಂಬಲಾಗಿದೆ. ಒಬ್ಬ
ಈ ಮಂತ್ರವನ್ನು ಪಠಿಸುವುದರಿಂದ ಅವರ ಎಲ್ಲ ಹಸ್ತಾಂತರಗಳಲ್ಲಿ ಧೈರ್ಯಶಾಲಿ, ಆತ್ಮವಿಶ್ವಾಸ ಮತ್ತು ವಿಜಯಶಾಲಿಯಾಗುತ್ತಾನೆ. ಈ ಮಂತ್ರವು ಕಾಮ, ಕ್ರೋಧ, ಅಹಂಕಾರ, ಅಸೂಯೆ ಮುಂತಾದ ನಮ್ಮ ಆಂತರಿಕ ಶತ್ರುಗಳನ್ನು ಗೆಲ್ಲಲು ಸಹಾಯ ಮಾಡುತ್ತದೆ. ಇದಿಷ್ಟು ದುರ್ಗಾ ಗಾಯತ್ರಿ ಮಂತ್ರದ ಬಗ್ಗೆ. ತಾಯಿ ದುರ್ಗೆಯ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಎಂದು ಬೇಡಿಕೊಳ್ಳೋಣ. ಓಂ ನವದುರ್ಗಾಯೇ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.